ಈ ಕಾಂಗ್ರೆಸ್ ಪಾಳ್ಯಕ್ಕೆ ಹೋಗ್ತಾರೆ ಅಂತ ಹೇಳಿ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವ ಎರಡು ಪ್ರಮುಖ ಹೆಸರು ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೇನೆ ಪ್ರತಿರೋಧ ಇದ್ದೇ ಇದೆ. ಇದೀಗ ಆ ಪ್ರತಿರೋಧ ಮತ್ತಷ್ಟು ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗ್ತಾ ಇದ್ದು ಮುಖಂಡರ ಎದುರೇ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಶಿರಸಿಯ ಹುಸರಿ ಗ್ರಾಮದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಕದನವೇ ನಡೆದು ಹೋಗಿದೆ. ಕಾಂಗ್ರೆಸ್ ಪಕ್ಷದ ಸಭೆ ಬಳಿಕ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬನವಾಸಿ ಮುಂಡಗೋಡ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದು ಹೋಗಿದೆ. ಪಕ್ಷ ಬಿಟ್ಟು ಹೋದವರನ್ನ ಮತ್ತೆ ತೆಗೆದುಕೊಳ್ಬೇಡಿ, ಕಾರ್ಯಕರ್ತರ ಗಲಾಟೆಯಿಂದ ಮುಖಂಡರಿಗೆ ಮುಜುಗರ ಸ್ವಾಭಾವಿಕ. ಈ ನಾಯಕರು ಅವ್ರವ್ರ ಲೆವೆಲ್ ಅಲ್ಲಿ ಮಾಡ್ಕೊಳ್ಳೋ ಅಡ್ಜಸ್ಟ್ಮೆಂಟ್ ಇಂದ ಕಡೆಗೆ ಬೀದಿಯಲ್ಲಿ ಕಿತ್ತಾಡೋ ಕಾರ್ಯಕರ್ತರಿಗೇನೆ ಮುಜುಗರ. ಇಷ್ಟು ದಿನ ಯಾರು ವಿರುದ್ಧವಾಗಿ ಸಂಘಟನೆ ಮಾಡಿದ್ರು, ಯಾರು ವಿರುದ್ಧವಾಗಿ ಮತ ಸಮರವನ್ನ ಆಡಿದ್ರು, ಅವ್ರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ನಮಗೆ ಮುಜುಗರ ಅನ್ನೋದು ನೋಡಿ ದೃಶ್ಯದಲ್ಲಿ ಯಾವ ರೀತಿ ಗಲಾಟೆ ನಡೆದಿದೆ ಅಂತ. ಹೈಕಮಾಂಡ್ ಬಿಟ್ಟಿದ್ದ ವಿಚಾರ. ನಾವು ಲೋಕಲ್ ಅವ್ರು ಹೇಳೋದು ಕೇಳೋದಾಗಿದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ಲ. ಲೋಕಲ್ ಕಾರ್ಯಕರ್ತರ ಮೇಲೆ ಯಾರು ಡಿಪೆಂಡ್ ಆಗಿಲ್ಲ ಆಗಿದಾರ. ನಾನು ಪ್ರೆಸಿಡೆಂಟ್ ರಾಮಕೃಷ್ಣ ಮುನಿಮನಿ ಅಂತ ಹೇಳಿ ನಿಮಗೆ ಪಕ್ಷಕ್ಕೆ ಒಳ್ಳೇದಾಗ್ತದೆ ತೊಂದರೆ ಇಲ್ಲ. ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತಂದ್ರೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶೇಷಗಿರಿ ನೀಡ್ತಾ ಹೋಗ್ತಾರೆ. ಶೇಷಗಿರಿ, ತಪ್ಪಿಲ್ಲ ಅಂತ ಅವ್ರು ಕೇಳೋದ್ರಲ್ಲಿ, ಪಕ್ಷ ಬಿಟ್ಟು ಹೋದ್ರು ಅವ್ರಿಗೆ ಮನ್ಸಿಗೆ ಬಂದಾಗ ಬಿಟ್ಟು ಹೋಗ್ತಾರೆ, ಮನ್ಸಿಗೆ ಬಂದಾಗ ವಾಪಸ್ ಬರ್ತಾರೆ ಅಂತಂದ್ರೆ ಕಾರ್ಯಕರ್ತರಿಗೆ ಏನ್ ಬೆಲೆ ಬಂತು? ಯಾರ ವಿರುದ್ಧವಾಗಿ ನಾವು ಮತ ಕೇಳಿದ್ವಿ, ಯಾರ ವಿರುದ್ಧವಾಗಿ ಸಂಘಟನೆ ಮಾಡಿದ್ವಿ, ಅವ್ರ ಪರವಾಗಿ ನಿಲ್ಲುವಂತ ದೌರ್ಭಾಗ್ಯ ನಮಗೇನು? ತಪ್ಪೇನಿದೆ ಪ್ರಶ್ನೆ ಕೇಳೋದ್ರಲ್ಲಿ? ಹೆಂಗ್ ಕನ್ವಿನ್ಸ್ ಮಾಡ್ತಿದ್ದಾರೆ ನಾಯಕರು ಈ ಕಾರ್ಯಕರ್ತರ ಈ ಕದನವನ್ನ? ಹೌದು ಸ್ಮಿತಾ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾರೆ ಎಂಬ ಸುದ್ದಿಯನ್ನು ತಿಳಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಶಾಸಕ ಹೆಬ್ಬಾರ್ ಅವರ ಕಾಂಗ್ರೆಸ್ ಸೇರ್ಪಡೆಗೆ ತುಂಬ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾರೆ. ನಿನ್ನೆಯಷ್ಟೇ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಶಿರ್ಸಿಯಲ್ಲಿ ಅಂತ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಬಾಗಿಲಿಗೆ ಮತ್ತು ಗೋಡೆಗೆ ಹೆಬ್ಬಾರ್ ಅವರ ಒಂದು ಪೋಸ್ಟರನ್ನು ಅಂಟಿಸುವುದರ ಮೂಲಕ ಅಸಮಾಧಾನವನ್ನು ಹೊರಹಾಕಿದ್ರು. ಅದರ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಕಾರ್ಯಕರ್ತರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಮುಖಂಡರ ಎದುರೇ ಒಂದು ಗಲಾಟೆಯನ್ನು ಕೂಡ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ನಮ್ಮ ಪಕ್ಷವನ್ನು ಬಿಟ್ಟು ಹೋದಂಥ ಶಿವರಾಮ್ ಹೆಬ್ಬಾರ್ ಅವರನ್ನು ಯಾವುದೇ ಕಾರಣದಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕಳೆದ 2019 ಉಪಚುನಾವಣೆ ಸಂದರ್ಭದಲ್ಲಿ ನಾವು ಅಂದರೆ ಅವರು ಬಿಜೆಪಿನ ಸ್ಪರ್ಧೆ ಮಾಡಿದಾಗ ಕಾಂಗ್ರೆಸ್ ಕಾರ್ಯಕರ್ತರ ನಾವು ತೀವ್ರ ಕೆಲಸವನ್ನು ಕೂಡ ಮಾಡಿದ್ವಿ ಮತ್ತು ಅವಮಾನವನ್ನು ಕೂಡ ಎದುರಿಸಿದ್ವಿ. ಹೀಗಾಗಿ ಕಾರ್ಯಕರ್ತರ ಒಂದು ಮಾತಿಗೆ ಮನ್ನಣೆಯನ್ನು ನೀಡಬೇಕು, ಬೆಲೆಯನ್ನು ನೀಡಬೇಕೆಂಬ ಮಾತುಗಳನ್ನು ಆಡಿರುವಂಥದ್ದು. ಕಾರ್ಯಕರ್ತರ ಒಂದು ಈ ಗಲಾಟೆಯಿಂದ ಮುಖಂಡರು ಕೂಡ ಒಂದು ರೀತಿಯ ಮುಜುಗರಕ್ಕೆ ಕೂಡ ಒಳಪಟ್ಟರು. ಯಾಕಂತ ಹೇಳಿದ್ರೆ ಕಾರ್ಯಕರ್ತರು ಗ್ರೌಂಡ್ ಲೆವೆಲಲ್ಲಿ ಇರುವಂಥವರೇ ಕಾರ್ಯಕರ್ತರ ಒಂದು ಶ್ರಮದಿಂದಲೇ ಪಕ್ಷ ಈ ಬಾರಿ ಕೂಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಮತ್ತೆ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ನಮಗೇನು ಬೆಲೆ ಇಲ್ಲ, ನಮ್ಮ ಕಿಮ್ಮತ್ತು ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಅವರ ಸೇರ್ಪಡೆ ಬೇಡ ಎಂಬ ಮಾತುಗಳನ್ನು ಕೆಲವು ಬನವಾಸಿ ಮತ್ತು ಮುಂಡಗೋಡ ಭಾಗದ ಕಾರ್ಯಕರ್ತರು ಮಾಡಿಕೊಂಡ್ರು. ಮತ್ತು ಇದೇ ವೇಳೆ ಕೂಡ ಕೆಲ ಕಾರ್ಯಕರ್ತರು ಕೂಡ ಅವರ ಒಂದು ಸೇರ್ಪಡೆಗೆ ಸಮ್ಮತಿ ಕೂಡ ವ್ಯಕ್ತಪಡಿಸಿದರು. ಇದರಿಂದ ಮುಖಂಡರು ಕೂಡ ಮುಂದಿನ ದಿನಗಳಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಶೇಷಗಿರಿ ಮಾಹಿತಿಗಾಗಿ.